ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಮಾನವನ ಇತಿಹಾಸದಲ್ಲಿ ಭಾಷೆ ಹುಟ್ಟುವ ಮೊದಲು ಕೂಡ ಧ್ವನಿ ಇತ್ತು, ಲಯ ಇತ್ತು. ಮನುಷ್ಯ ತನ್ನ ಭಾವನೆಗಳನ್ನು ಮೊದಲಿಗೆ ವ್ಯಕ್ತಪಡಿಸಿದ ಸಾಧನಗಳಲ್ಲಿ ಸಂಗೀತವು ಕೂಡ ಒಂದು. ಆದರೆ ಸಂಗೀತ ಕೇವಲ ಮನರಂಜನೆಯ ವಿಷಯ ಮಾತ್ರ ಅಲ್ಲ, ಅದು ಮಾನವನ ಮನಸ್ಸು, ಮೆದುಳು, ದೇಹ, ಸಮಾಜ ಮತ್ತು ಅವನ ಚೈತನ್ಯದ ಮೇಲೆ ಗಾಢವಾದಂತಹ ಪ್ರಭಾವ ಬೀರುವಂತಹ ಶಕ್ತಿ ಸಂಗೀತಕ್ಕೆ ಇದೆ. ಸಂಗೀತದ ಪರಿಣಾಮವನ್ನು ಹಲವು ಆಯಾಮಗಳಲ್ಲಿ ನಾವು ನೋಡ್ಬೋದು. ಅದರಲ್ಲಿ ಬಹಳ ಮುಖ್ಯವಾಗಿರೋದು, ನಾನು ನಿಮ್ಮ ಜೊತೆಗೆ ಇವತ್ತು ಹಂಚಿಕೊಳ್ಬೇಕು ಅಂತ ಇರೋದು ಮನೋವೈಜ್ಞಾನಿಕವಾದಂತಹ ಪ್ರಭಾವಗಳು, ಸೈಕಾಲಜಿಕಲ್ ಇನ್ಫ್ಲೂಯೆನ್ಸಸ್ ಆಫ್ ಮ್ಯೂಸಿಕ್. ಮೊದಲನೇದಾಗಿ ಸಂಗೀತವು ನಮ್ಮ ಭಾವನೆಗಳ ಮೇಲೆ ತಕ್ಷಣ ಪರಿಣಾಮವನ್ನು ಬೀರ್ತದೆ. ಭಾವನೆಗಳನ್ನೇ ಮೊದಲು ಸಂಗೀತ ಜೋಡಿಸೋದು. ಭಾವನೆಗಳ ಜೊತೆಗೆ ಒಂದು ದುಃಖದಲ್ಲಿದ್ದವನು ಒಂದು ಹಾಡು ಕೇಳಿ ಅದ್ರ ಜೊತೆಗೆ ಕನೆಕ್ಟ್ ಮಾಡಿಕೊಂಡು ಕಣ್ಣೀರಿಡಬಹುದು. ಉತ್ಸಾಹದ ಸಂಗೀತ ಕೇಳಿದಾಗ ಒಂದು ರೀತಿಯಲ್ಲಿ ಪ್ರೇರಣೆ ಸಿಗಬಹುದು, ಮನಸ್ಸು ಚುರುಕಾಗಬಹುದು. ಅದೇ ರೀತಿಯಲ್ಲಿ ಲವಲವಿಕೆಯ ಸಂಗೀತ ಕೇಳಿದಾಗ ಹೇಗೆ ಖುಷಿ ಆಗ್ತೇವೆಯೋ ಅಥವಾ ಚುರುಕಾಗ್ತೇವೆಯೋ, ಹಾಗೆಯೇ ಪ್ರಶಾಂತವಾಗಿರುವಂತಹ ಸಂಗೀತವನ್ನು ಕೂಡ ಕೇಳುತ್ತಾ ಮನಸ್ಸನ್ನು ಸಮಾಧಾನಗೊಳಿಸಿಕೊಳ್ಳಬಹುದು. ಅದೇ ಕಾರಣದಿಂದನೇ ಇವತ್ತಿನ ದಿನಗಳಲ್ಲಿ ಅದನ್ನು ನಾವು ಗಮನಿಸ್ತೇವೆ, ಮ್ಯೂಸಿಕಲ್ ಥೆರಪಿ ಅಂತ ಹೇಳ್ತಾರೆ. ಮತ್ತು ಇದು ನಿಜ, ಇದರಲ್ಲಿ ಚಿಕಿತ್ಸಕವಾಗಿರುವಂತಹ ಗುಣಗಳು ಇವೆ. ಆತಂಕ, ಒತ್ತಡ, ಖಿನ್ನತೆ, ಡಿಪ್ರೆಷನ್ ಇತ್ಯಾದಿ ಸಮಸ್ಯೆಗಳೆಲ್ಲ ಇದ್ದಾಗ ಅದನ್ನು ಕಡಿಮೆ ಮಾಡಲಿಕ್ಕೆ ಸಂಗೀತ ಸಹಾಯಕವಾಗಬಹುದು. ಕಡಿಮೆ ಮಾಡಲಿಕ್ಕೆ, ಸಂಪೂರ್ಣವಾಗಿ ನಿವಾರಿಸಲಿಕ್ಕೆ ಅಂತಲ್ಲ, ಆದರೆ ಆ ಹೊತ್ತಿಗೆ ಅದನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ನ್ಯೂರಾಲಜಿಕಲ್ ಆಗಿಯೂ ಕೂಡ ಸಂಗೀತ ಕೇಳಬೇಕಾದಾಗ ಮನಸ್ಸಿನಲ್ಲಿ ಅನೇಕ ಭಾಗಗಳು ಒಂದೇ ಸಮಯದಲ್ಲಿ ಸಕ್ರಿಯವಾಗ್ತದೆ. ಸಂಗೀತ ಕೇಳಬೇಕಾದ್ರೆ ಡೊಪಮೈನ್ ಅನ್ನುವಂತಹ ಸಂತೋಷದ ಹಾರ್ಮೋನ್ ನಮ್ಮ ಮೆದುಳಿನಲ್ಲಿ ಬಿಡುಗಡೆ ಆಗ್ತದೆ. ಮತ್ತು ಸಂಗೀತವು ಸ್ಮರಣೆ, ನೆನಪು ಮತ್ತು ಕಲಿಕೆಗೆ ಸಂಬಂಧಿಸಿದ ಭಾಗಗಳು ಚುರುಕಾಗ್ತದೆ. ಮೆದುಳಿನ ಎರಡೂ ಭಾಗಗಳ ನಡುವೆ, ಅಂದರೆ ರೈಟ್ ಹೆಮಿಸ್ಫಿಯರ್ ಮತ್ತು ಲೆಫ್ಟ್ ಹೆಮಿಸ್ಫಿಯರ್, ಇವುಗಳ ನಡುವೆ ಉತ್ತಮವಾದಂತಹ ಸಂಪರ್ಕ ಈ ಸಂಗೀತದಿಂದ ನಿರ್ಮಾಣ ಆಗತ್ತೆ. ಹಾಗಾಗಿ ಸಂಗೀತ ಅದನ್ನು ಕೇಳುವುದು ಅಥವಾ ಅಭ್ಯಾಸ ಮಾಡುವುದು, ಅದರಲ್ಲಿ ಭಾಗವಹಿಸುವುದು, ಹೀಗೆ ಸಂಗೀತದೊಳಗೆ ನಾನಾ ರೀತಿಗಳಲ್ಲಿ ಒಳಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಏನಾಗತ್ತೆ ಅಂತಂದರೆ, ಎಸ್ಪೆಷಲಿ ಮಕ್ಕಳಲ್ಲಿ ಭಾಷಾ ಕೌಶಲ್ಯ ಕೂಡ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಅವರಿಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಮತ್ತು ನೆನಪಿನ ಶಕ್ತಿಯು ಕೂಡ ಉತ್ತಮವಾಗ್ತದೆ. ಗಮನ ಕೊಡೋದು ಮತ್ತು ನೆನಪಿನ ಶಕ್ತಿ ಇದು ಕೂಡ ಉತ್ತಮವಾಗ್ತದೆ. ಮತ್ತು ಎಮೋಷನಲಿ ದೇ ಫೀಲ್ ವೆರಿ ಇನ್ಫ್ಲೂಯೆನ್ಸ್ಡ್. ಅದು ಭಾವನಾತ್ಮಕವಾದಂತಹ ಪ್ರಭಾವಗಳು ನಮ್ಮ ಮನಸ್ಸಿನ ಮೇಲೆ ಆಗ್ತದೆ. ಭಾವನೆಗಳು ನಮ್ಮ ಹೃದಯವನ್ನು ಮತ್ತು ಮನಸ್ಸನ್ನು ಪ್ರಭಾವಿಸುವುದರಲ್ಲಿ ಬಹಳ ಮಹತ್ತರವಾದಂತಹ ಪಾತ್ರವನ್ನು ವಹಿಸಿರುವಂಥದ್ದು. ಸಂಗೀತ ಮಾನವನ ಎಷ್ಟೋ ತಡೆದಿಟ್ಟಿರುವಂತಹ ಭಾವನೆಗಳನ್ನು ಸುರಕ್ಷಿತವಾಗಿ ಹೊರಗಡೆ ಹಾಕೋಕ್ಕೆ ಒಂದು ದಾರಿ ಕೂಡ ಆಗುತ್ತೆ. ಒಂದು ಹಾಡು ನಮ್ಮ ಹಳೆಯ ನೆನಪುಗಳನ್ನ ಜೀವಂತವಾಗಿರ್ತದೆ. ನಮ್ಮ ನೋವಿಗೆ ಅದನ್ನು ಹೇಗೆ ವ್ಯಕ್ತಪಡಿಸಬೇಕು ಅಂತ ತಿಳಿದೇ ಇದ್ದಾಗ ಅದಕ್ಕೊಂದು ಭಾಷೆಯನ್ನು ಕೊಡ್ತದೆ ಈ ಸಂಗೀತ. ಮತ್ತು ಸಂತೋಷವನ್ನು, ಒಬ್ಬ ವ್ಯಕ್ತಿ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಸಂತೋಷವನ್ನು ಹಂಚ್ಕೊಳ್ಳೋದಕ್ಕೆ ಇದು ಸೇತುವೆ ಆಗ್ತದೆ. ಹಾಗಾಗಿ ತುಂಬ ಜನಕ್ಕೆ ಸಂಗೀತವೇ ಒಂದು ಬೆಸ್ಟ್ ಫ್ರೆಂಡ್ ಆಗಿ ಕೆಲಸ ಮಾಡ್ತಾರೆ. ಒಂದು ಒಳ್ಳೆಯ ಆತ್ಮೀಯ ಸ್ನೇಹಿತನಾಗಿ
ರೂಪುಗೊಳ್ತದೆ. ಇನ್ನು ಸಂಗೀತದ ಸಾಮಾಜಿಕ ಪ್ರಭಾವಗಳನ್ನು ಕೂಡ ನಾವು ಗುರುತಿಸಬಹುದು. ಸಂಗೀತ ಜನರನ್ನು ಒಂದಾಗಿಸುವಂತಹ ಶಕ್ತಿಯಾಗಿ ಕೆಲಸ ಮಾಡ್ತದೆ. ಹಲವು ಜನ ಒಂದು ಹಾಡನ್ನು ಹಾಡುವುದು, ಒಟ್ಟಾರೆ ಒಂದು ಆ್ಯಂಥಮ್ನ ಅಥವಾ ಗೀತೆಯನ್ನು ಸಾಮಾಜಿಕವಾಗಿ ಸದೃಢಗೊಳಿಸೋದಕ್ಕೆ ತುಂಬ ಕೆಲಸ ಮಾಡ್ತದೆ ಈ ಸಂಗೀತ ಹಾಡುಗಳು. ಭಜನೆಗಳಾಗಿರಬಹುದು, ಜನಪದ ಹಾಡುಗಳು, ರಾಷ್ಟ್ರೀಯ ಗೀತೆಗಳು, ಕ್ರಾಂತಿ ಗೀತೆಗಳು, ಹಬ್ಬಗಳ ಹಾಡುಗಳು, ಇವೆಲ್ಲವೂ ಕೂಡ ಒಂದು ಸಮುದಾಯದ ಭಾವನೆಯನ್ನು ನಿರ್ಮಾಣ ಮಾಡ್ತದೆ. ಅದನ್ನು ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಅನ್ನುವಂತಹ ಭಾವನೆಯನ್ನು ನಿರ್ಮಾಣ ಮಾಡ್ತದೆ. ಸಂಗೀತದ ಕಾರಣದಿಂದ ನಮ್ಮ ಭಾಷೆಯ, ಪ್ರದೇಶದ ಮತ್ತು ನಮ್ಮ ಒಟ್ಟಾರೆ ಸಮುದಾಯದ ಸಂಸ್ಕೃತಿ ಮುಂದುವರಿಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಜನರು ತಮ್ಮ ಭಾವವನ್ನು ಒಂದು ಎಂದು ಹೇಳುವಲ್ಲಿ ಈ ಸಂಗೀತವನ್ನು ಉಪಯೋಗಿಸ್ಕೊಳ್ತಾರೆ. ಇನ್ನು ಫಿಲಾಸಫಿಕಲ್ ಡೈಮೆನ್ಷನ್ ಇಂದ ನೋಡಕ್ ಹೋಯ್ತು ಅಂತಂದ್ರೆ, ಸಂಗೀತವು ಭಾವನೆ ಮತ್ತು ಮೌನದ ನಡುವಿನ ಸೇತುವೆಯಾಗಿ ಕೆಲಸ ಮಾಡುತ್ತಾ ತಾತ್ವಿಕವಾಗಿ ನಮಗೆ ಕಣ್ಣುಗಳನ್ನು ತೆರೀತದೆ, ಅರಿವನ್ನು ತೆರೀತದೆ. ಬಹುತೇಕ ತತ್ವಜ್ಞಾನಿಗಳು ಸಂಗೀತವನ್ನು ಆತ್ಮದ ಭಾಷೆ ಅಂತ ಹೇಳಿದ್ದಾರೆ. ಯಾಕೆ ಅಂತಂದ್ರೆ, ಕೆಲವು ಭಾವನೆಗಳಿಂದ ನಾವು ನೇರವಾಗಿ ಪದಗಳಿಂದ ಹೇಳಕ್ಕಾಗೋಲ್ಲ, ಆದರೆ ಸಂಗೀತ ಅದನ್ನ ಹೇಳತ್ತೆ. ಅದಕ್ಕೇನೆ ತುಂಬ ಜನ ಹೇಳ್ತಾರೆ, ಪದಗಳು ಮುಗಿಯುವ ಜಾಗದಲ್ಲಿ ಸಂಗೀತ ಪ್ರಾರಂಭ ಆಗ್ತದೆ ಅಂತ ಹೇಳಿ. ಅದು ನಿಜ. ನಾವು ಯಾವುದನ್ನ ಕನ್ವೆ ಮಾಡೋದಕ್ಕಾಗೋದಿಲ್ವೋ ನೇರವಾಗಿ, ಅಂತಹ ಸಮಯದಲ್ಲಿ ಸಂಗೀತ ಅಂತ ಅನ್ನೋದು ನಮ್ಮ ಭಾವವನ್ನು ಮತ್ತೊಬ್ಬರಿಗೆ ಮತ್ತು ಜಗತ್ತಿಗೆ, ಜನಕ್ಕೆ ಮುಟ್ಟಿಸ್ತದೆ. ಇನ್ನು ಬಯಾಲಜಿಕಲ್ ಇಂಪ್ಯಾಕ್ಟ್ ಕೂಡ ಇದೆ. ನಮ್ಮ ದೇಹದ ಮೇಲೂ ಕೂಡ ಸಂಗೀತವು ತನ್ನ ಪರಿಣಾಮವನ್ನು ಬೀರ್ತದೆ. ಉದಾಹರಣೆಗೆ, ನಮ್ಮ ಹೃದಯದ ಗತಿ, ಆತಂಕದಿಂದ ಬಡಿದುಕೊಳ್ಳುವಂತಹ ನಮ್ಮ ಹೃದಯದ ಗತಿ ಅದು ಬದಲಾಗಕ್ಕೆ ಸಾಧ್ಯ ಇದೆ. ಉಸಿರಾಟದ ವೇಗ ತನ್ನ ವೇಗವನ್ನು ಬದಲಾಯಿಸ್ತದೆ, ಸಮಾಧಾನ ಹೊಂದುತ್ತೆ, ದೇಹದಲ್ಲಿ ಒತ್ತಡ ಕಡಿಮೆ ಆಗ್ತದೆ. ಪ್ರಶಾಂತವಾಗಿರುವಂತಹ ಸಂಗೀತವನ್ನು ಕೇಳಿದಾಗ ದೇಹ ರಿಲ್ಯಾಕ್ಸೇಷನ್ ಮೂಡಿಗೆ ಹೋಗ್ತದೆ. ಹಾಗಂತ ಸಂಗೀತದಿಂದ ಬರೀ ಒಳ್ಳೆಯ ಪರಿಣಾಮಗಳೇ ಆಗತ್ತೆ ಅಂತ ಏನೂ ಇಲ್ಲ. ಸಂಗೀತದಿಂದ ನಕಾರಾತ್ಮಕ ಅಂದ್ರೆ ಅಡ್ವರ್ಸ್ ಎಫೆಕ್ಟ್ಗಳು ಕೂಡ ಆಗತ್ತೆ. ಯಾವಾಗಲೂ ಅದೇನು ಒಳ್ಳೇದಲ್ಲ. ಕೆಲವು ಸಲ ಅದರದ ಪರಿಣಾಮಗಳು ಸಮಸ್ಯೆಯನ್ನು ಕೂಡ ಉಂಟು ಮಾಡಲಿಕ್ಕೆ ಸಾಧ್ಯ ಇದೆ. ಏನದು ಅಂತಂದ್ರೆ, ಸಂಗೀತದ ಹೆಸರಿನಲ್ಲಿ ಸಂಗೀತ ಹಾಕಿದೀವಿ ಅಂತ ಹೇಳಿ ಅತಿಯಾದ ಶಬ್ದವನ್ನ, ಅತ್ಯಂತ ಜೋರಾಗಿ ಸಂಗೀತವನ್ನ ಹಾಕುವುದರಿಂದ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಕಿವಿಗೆ ಸಮಸ್ಯೆ ಆಗತ್ತೆ, ಮೆದುಳಿನಲ್ಲಿ ಒತ್ತಡ ಉಂಟಾಗತ್ತೆ, ಅಥವಾ ಕೆಲವು ಹಾಡುಗಳಲ್ಲಿ ಹಿಂಸಾತ್ಮಕವಾಗಿರೋದು, ಮತ್ತೆ ಲೈಂಗಿಕ ಪ್ರಚೋದನೆಗಳನ್ನು ಕೊಡುವಂತಹದ್ದು, ಹೆಂಗಸರನ್ನ ಅವಮಾನ ಮಾಡುವಂತಹದ್ದು, ಅಥವಾ ನಶೆ ಏರಿಸುವಂತಹ ಸಂಸ್ಕೃತಿ, ಇವುಗಳದೆಲ್ಲದು ಗ್ಲೋರಿಫಿಕೇಶನ್ ಮಾಡೋದು, ಇಂತಹದ್ದೆಲ್ಲನೂ ಸಂಗೀತದಲ್ಲಿ ಆಯಿತು ಅಂತಂದ್ರೆ ಅದು ಯುವ ಮನಸ್ಸಿನ ಮೇಲೆ ಒಂದು ತಪ್ಪು ಪ್ರಭಾವವನ್ನು ಬೀರುವಂತಹ ಸಾಧ್ಯತೆಗಳಿರ್ತದೆ. ಯಾಕೆ ಅಂತಂದ್ರೆ, ಸಂಗೀತವನ್ನ ಕೇಳುವಾಗ ಸಂಗೀತದಲ್ಲಿರುವ ಪದಗಳನ್ನ ವ್ಯಕ್ತಿಗಳು ರಿಪೀಟ್ ಮಾಡ್ತಾ ಇರ್ತಾರೆ. ಇದರಿಂದ ಅವರು ಆ ಪದಗಳಲ್ಲಿ ಹೇಳಲಾಗಿರುವಂತಹ ವಿಷಯಗಳನ್ನ ತಮ್ಮದಾಗಿಸಿಕೊಳ್ಳುವ ಅಪಾಯ ಇದೆ. ಭಾವನಾತ್ಮಕವಾಗಿ ಅತಿಯಾಗಿ ಕೆಲವರು ಒಳಗಾಗ್ತಾ ಹೋಗ್ತಾರೆ. ಉದಾಹರಣೆಗೆ, ಯಾವಾಗ್ಲೂ ದುಃಖದ್ದೇ ಹಾಡುಗಳನ್ನ ಕೇಳ್ತಾ ಇರೋದು, ಇದು ದರ್ದ್ ಬರೆ ಗೀತ್ ಅಂತನೋ ಶೋಕದ ಗೀತೆಗಳನ್ನು ಕೇಳ್ಕೊಂಡು ಅವರ ಮನಸ್ಥಿತಿಯನ್ನ ಮತ್ತಷ್ಟು ದುಃಖ ತಪ್ತವಾಗಿ ಮಾಡೋಂಥದ್ದು ಮಾಡ್ಬೋದು. ಹಾಗಾಗಿ ಸಂಗೀತವನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೂ ಕೂಡ ಜಾಗೃತವಾಗಿರಬೇಕು. ಸಂಗೀತ ಒಂದು ಆಹಾರ ಇದ್ದಂಗೆ. ಎಲ್ಲ ಆಹಾರನೂ ದೇಹಕ್ಕೇನು ಒಳ್ಳೇದಾಗಿರುವುದಿಲ್ಲ. ಆದ್ದರಿಂದ ಶಾಂತವಾಗಿರೋದು,
ಅರ್ಥಪೂರ್ಣವಾಗಿರುವಂಥದ್ದು ಸಂಗೀತವನ್ನು ಆಯ್ಕೆ ಮಾಡಿಕೊಳ್ಬೇಕು. ಮಕ್ಕಳಿಗೆ ಯಾವ ಹಾಡುಗಳನ್ನ ಕೇಳಿಸ್ತೀವಿ ಅಂತ ಅನ್ನೋದನ್ನ ಗಮನಿಸಬೇಕು. ಮತ್ತೆ ಅತಿಯಾದಂತಹ ಶಬ್ದ ಮಾಲಿನ್ಯ ಮಾಡುವಂತಹ, ಪರಿಸರವನ್ನು ಮಾಲಿನ್ಯ ಮಾಡುವಂತಹ, ಶಬ್ದ ಮಾಲಿನ್ಯ ಮಾಡುವಂತಹ ಜೋರು ಶಬ್ದದಿಂದ ದೂರ ಆಗಿರಬೇಕು. ಆಮೇಲೆ ಬೇರೆ ಬೇರೆ ರೀತಿಯ ಸಂಗೀತಗಳನ್ನ ಕೇಳ್ತಾ ಇರಬೇಕು. ಸಂಗೀತದ ವೈವಿಧ್ಯತೆಗಳು ಮತ್ತು ಅದರ ಪರಿಣಾಮಗಳನ್ನ ಕೂಡ ನಾವು ಗಮನಿಸ್ಕೊಳ್ಬೇಕು. ಪ್ರತಿಯೊಂದು ಸಂಗೀತದ ಶೈಲಿಗೂ ತನ್ನದೇ ಆದಂತಹ ಪರಿಣಾಮ ಇದೆ. ಉದಾಹರಣೆಗೆ ಶಾಸ್ತ್ರೀಯ ಸಂಗೀತನ ತಗೊಳ್ಳಿ. ಈ ಶಾಸ್ತ್ರೀಯ ಸಂಗೀತದಲ್ಲಿ ಅದು ಕರ್ನಾಟಕ ಆಗಿರಲಿ, ಹಿಂದೂಸ್ತಾನಿ ಆಗಿರಲಿ, ವೆಸ್ಟರ್ನ್ ಆಗಿರಲಿ, ನಮಗೆ ಏಕಾಗ್ರತೆಯನ್ನ ಮತ್ತು ಮನಃಶಾಂತಿಯನ್ನ ಕೊಡ್ತದೆ. ಪ್ರಶಾಂತವಾಗಿರುವಂತಹ ಸಂಗೀತ ಶಾಸ್ತ್ರೀಯ ಸಂಗೀತಗಳು. ಇನ್ನು ಜನಪದ ಸಂಗೀತಗಳು ಸಮುದಾಯದ ಭಾವನೆಯನ್ನ ಕೊಡ್ತದೆ. ನಮ್ಮಲ್ಲಿ ಒಂದು ಸಾಮಾಜಿಕದ ಒಳಗೊಳ್ಳುವಿಕೆಯ ಭಾವನೆಯನ್ನ ಕೊಡ್ತದೆ. ಇನ್ನು ಧ್ಯಾನದ ಸಂಗೀತಗಳು ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಭಾವನೆಗಳ ವಿಷಯದಲ್ಲಿ ಆಂತರಿಕವಾಗಿ ಸಮತೋಲನವನ್ನ ಉಂಟು ಮಾಡ್ತದೆ. ಇನ್ನ ಕೆಲವು ಉತ್ಸಾಹದ ಸಂಗೀತಗಳು ಶಕ್ತಿ ಮತ್ತು ಸಂಚಲನೆಯನ್ನು ನಮ್ಮ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಉಂಟು ಮಾಡ್ತದೆ. ಇನ್ನು ಕ್ರಾಂತಿ ಗೀತೆಗಳು ಮತ್ತು ಜಾಗೃತಿ ಗೀತೆಗಳು ನಾವು ಯಾವ ವಿಷಯಗಳನ್ನ ಗಮನಿಸಬೇಕು, ಯಾವ ವಿಷಯಗಳ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಅಂತ ನಮ್ಮನ್ನ ಸಾಮಾಜಿಕವಾಗಿ ಮತ್ತು ವೈಚಾರಿಕವಾಗಿ ಮತ್ತು ವೈಯಕ್ತಿಕವಾಗಿ ಎಚ್ಚರಿಸ್ತದೆ. ಈ ರೀತಿಯಾಗಿ ಸಂಗೀತ ಕೇವಲ ಮನರಂಜನೆಯ ವಿಷಯ ಮಾತ್ರ ಅಲ್ಲ, ಅದೊಂದು ಮನರಂಜನೆಯ ಸಾಧನ ಮಾತ್ರ ಅಲ್ಲ, ಅದು ಮನುಷ್ಯನ ಮನಸ್ಸು, ಮೆದುಳು, ದೇಹ, ಸಮಾಜ ಮತ್ತು ಅವನ ಚೈತನ್ಯ ಎಲ್ಲವನ್ನೂ ಕೂಡ ಸ್ಪರ್ಶಿಸುವಂಥ ಶಕ್ತಿ ಸಂಗೀತ. ಆದ್ದರಿಂದ ಸಂಗೀತವನ್ನು ನಾವು ಬರೀ ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ, ಸುಮ್ಮನೆ ಯಾವುದೋ ಒಂದು ಹಾಕು ಅಂತ ಕೇಳಿಸ್ಕೊಳ್ಳೋದಲ್ಲ, ಜಾಗೃತಿಯಿಂದ ಆಯ್ಕೆ ಮಾಡಬೇಕು, ಅರಿವಿನಿಂದ ಅನುಭವಿಸ್ಬೇಕು. ಯಾಕೆ ಅಂತಂದ್ರೆ ಸರಿಯಾದ ಸಂಗೀತ ಮನಸ್ಸಿಗೆ ಚಿಕಿತ್ಸೆಯನ್ನು ಕೊಡ್ತದೆ. ಆದರೆ ಅಸಹನೀಯವಾದಂತಹ ಸಂಗೀತ ಅಥವಾ ಪ್ರಾಪಗಂಡ ಇರುವಂತಹ ಸಂಗೀತ ಅಥವಾ ಅಶ್ಲೀಲವಾಗಿರುವಂತಹ ಸಂಗೀತ ಅಥವಾ ಅಪಮಾನಕರವಾಗಿ ಹೆಂಗಸರನ್ನ ಅಪಮಾನಿಸುವುದು, ಲೈಂಗಿಕತೆಯನ್ನು ವಿಜೃಂಭಿಸುವುದು, ಇಂತಹ ಸಂಗೀತಗಳು ಮನಸ್ಸನ್ನು ಅಶಾಂತಗೊಳಿಸ್ತದೆ. ಹಾಗಾಗಿ ಸಂಗೀತವನ್ನು ತಿಳುವಳಿಕೆಯಿಂದ ಬಳಸಿದ್ರೆ ಅದು ಒಂದು ಔಷಧಿ. ಅಜ್ಞಾನದಿಂದ ಸುಮ್ಮನೆ ಅದನ್ನು ಫಾಲೋ ಮಾಡಿದ್ರೆ ಅದೊಂದು ವ್ಯಸನ, ಅಡಿಕ್ಷನ್ ಆಗ್ತದೆ. ಪದೇ ಪದೇ ಸಂಗೀತದಲ್ಲಿ ಕೇಳುವಂತಹ ವಿಷಯಗಳು ನಮ್ಮ ಮನಸ್ಸಿನ ಆಳಕ್ಕೆ ಇಳಿತಾ ಹೋಗುತ್ತೆ. ದೇವರ ವಿಷಯಗಳಾಗಲಿ ಅಥವಾ ಬೇರೆ ಬೇರೆ ರೀತಿಯ ವಿಷಯಗಳಾಗಲಿ ಮನುಷ್ಯನ ಮನಸ್ಸಿಗೆ ಅಷ್ಟು ಆಳಕ್ಕಿಳಿದಿದ್ದರಲ್ಲಿ ಸಂಗೀತದ ಪಾತ್ರ ಬಹಳ ಮಹತ್ತರವಾದದ್ದು. ಅದನ್ನು ನಾವು ಮರೆಯೋ ಹಾಗೆ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.